ಸಿನಿಮಾ ರಂಗದಲ್ಲಿ ತಾವು ಹೀರೋ ಆಗಬೇಕು, ದೊಡ್ಡ ಸ್ಟಾರ್ ಆಗ್ಬೇಕು ಅಂತ ಕನಸು ಕಂಡವರಲ್ಲಿ ಈಗ ರಿಯಲ್ ಸ್ಟಾರ್ ಆಗಿರುವ ನಟ ನಿರ್ದೇಶಕ ಉಪೇಂದ್ರ ಕೂಡ ಒಬ್ಬರು. ಆದರೆ ಬಂದ ಶುರುವಿನಲ್ಲಿ ಈ ಸಿನಿಮಾ ಉದ್ಯಮದಲ್ಲಿ ಅವರು ಕೂಡ ಬಹಳಷ್ಟು ಜನರಂತೆ ಇಲ್ಲಿ ಹೀಯಾಳಿಕೆ, ಕಿಂಡಲ್, ಟೀಕೆ ಹಾಗೂ ಅವಮಾನ ಎಲ್ಲದರಿಂದಲೂ ಬಾಧೆ ಪಟ್ಟಿದ್ದಾರೆ. ಹಲವರಂತೆ ನಟ ಉಪೇಂದ್ರ ಕೂಡ ಸಿನಿಮಾ ಇಂಡಸ್ಟ್ರಿಗೆ ಬಂದ ಹೊಸದರಲ್ಲಿ ಸಾಕಷ್ಟು ನೋವುಂಡಿದ್ದಾರೆ. ಈ ಬಗ್ಗೆ ಒಮ್ಮೆ ಮಾತನಾಡಿರುವ ಉಪೇಂದ್ರ ಅವರು, ನಾನು ಸಹಾಯಕ ನಿರ್ದೇಶಕನಾಗಿದ್ದ ಸಮಯದಲ್ಲಿ ಬಹಳಷ್ಟು ಬಾರಿ ಅವಮಾನಗಳನ್ನು ಅನುಭವಿಸಿದ್ದೇನೆ. ಶೂಟಿಂಗ್ ಬ್ರೇಕ್ ಮಧ್ಯೆ ಊಟಕ್ಕೆ ಅಂತ ತಟ್ಟೆ ಹಿಡಿದು ನಿಂತಾಗ ಪ್ರೊಡಕ್ಷನ್ ಪರ್ಸನ್ ಊಟ ಇಲ್ಲ ಹೋಗು ಅಂತ ಪಕ್ಕಕ್ಕೆ ತಳ್ಳಿದ್ದ. ಅಂದು ನನಗೆ ಊಟವೇ ಇರಲಿಲ್ಲ. ಆದರೆ ನಾನು ಮುಂದೆ ಬೆಳೆದು ನಟ ನಿರ್ದೇಶಕ ಆದಾಗ ಅದೇ ವ್ಯಕ್ತಿ ನನ್ನ ಮುಂದೆ ಬಂದು ನಿಂತಿದ್ದ. ಆದರೆ ನಾನು ದ್ವೇಷ ಸಾಧಿಸಲಿಲ್ಲ ಎಂದಿದ್ದಾರೆ. ಹೇಳುತ್ತಾ ಹೋದರೆ ಅದೇ ಒಂದು ಸಿನಿಮಾ ಆಗುವಷ್ಟು ಕಥೆಗಳು ಉಪೇಂದ್ರ ಸೇರಿದಂತೆ ಎಲ್ಲಾ ಸಿನಿಮಾ ತಾರೆಗಳ ಬದುಕಿನಲ್ಲಿ ಆಗಿವೆ. ಆದರೆ ಅದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಮುನ್ನುಗ್ಗಿದವರು ಮಾತ್ರ ಉಪೇಂದ್ರ ಅವರು ಸಾಧಿಸಿದಂತೆ ಬೆಳೆದು ನಿಂತಿದ್ದಾರೆ. ಕೇವಲ ಕನ್ನಡ ಅಲ್ಲ, ಪಕ್ಕದ ಸಿನಿಮಾ ಉದ್ಯಮದಲ್ಲೂ ಉಪೇಂದ್ರ ಅವರು ಹೆಸರು ಭಾರಿ ಖ್ಯಾತಿ ಪಡೆದಿದೆ. ಇಂದು ಉಪೇಂದ್ರ ಅವರು ನಟ ಹಾಗೂ ನಿರ್ದೇಶಕರಾಗಿ ಆಗಸದೆತ್ತರಕ್ಕೆ ಬೆಳೆದಿದ್ದಾರೆ. ಉಪೇಂದ್ರ ಅವರು ನಿರ್ದೇಶಕರಾಗಿ ಮಾಡಿದ ಓಂ ಸಿನಿಮಾ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ಗೆ ಸೇರಿದೆ. ಅವರ ನಟನೆ ಹಾಗೂ ನಿರ್ದೇಶನದ ಉಪೇಂದ್ರ ಸೇರಿದಂತೆ ಹಲವು ಚಿತ್ರಗಳು ಹೊಸ ದಾಖಲೆ ಬರೆದಿವೆ. ಮುಂಬರುವ ಉಪೇಂದ್ರರ ನಟನೆ ಹಾಗೂ ನಿರ್ದೇಶನದ UI ಚಿತ್ರವು ಭಾರೀ ನಿರೀಕ್ಷೆ ಹುಟ್ಟಿಸಿದ್ದು 20 ಡಿಸೆಂಬರ್ 2024 ರಂದು ಜಗತ್ತಿನಾದ್ಯಂತ ಬಿಡುಗಡೆ ಆಗಲಿದೆ. ಈ ಚಿತ್ರವು ಸೂಪರ್ ಆಗುವ ಎಲ್ಲಾ ನಿರೀಕ್ಷೆಯಿದೆ. ಉಪೇಂದ್ರ ಅವರು ಕನ್ನಡ ಮಾತ್ರವಲ್ಲದೆ ತೆಲುಗು ಸಿನಿಮಾ ಉದ್ಯಮದಲ್ಲಿ ಕೂಡ ಗುರುತಿಸಿಕೊಂಡಿದ್ದಾರೆ. ಎಸ್ ರಾಜಮೌಳಿ ಅವರಂತಹ ಸ್ಟಾರ್ ನಿರ್ದೇಶಕರುಗಳು ಕೂಡ ಉಪೇಂದ್ರ ನಿರ್ದೇಶನದ ಚಿತ್ರಗಳನ್ನು ನೋಡಿ ಅಚ್ಚರಿಪಟ್ಟಿದ್ದಾರೆ. ಸ್ವತಃ ತಮಿಳು ಗ್ರೇಟ್ ಡೈರೆಕ್ಟರ್ ಶಂಕರ್ ಅವರು ಉಪೇಂದ್ರ ಅವರ ನಿರ್ದೇಶನದ ಸಿನಿಮಾ ನೋಡಿ ಬೆನ್ನು ತಟ್ಟಿದ್ದಾರೆ. ಮುಂಬರುವ UI ಸಿನಿಮಾ ಬಗ್ಗೆಯಂತೂ ಬೆಟ್ಟದಷ್ಟು ನಿರೀಕ್ಷೆಯಿದೆ. ಸಿನಿಮಾ ರಂಗದಲ್ಲಿ ತಾವು ಉಪೇಂದ್ರ ಅಂದ್ರೆ ಬುದ್ಧಿವಂತ ನಿರ್ದೇಶಕ ಅಂತಾನೆ ಫೇಮಸ್ಸು. ಇವರ ಮಾತು ಸಖತ್ ಬ್ರೈನಿ ಆಗಿರುತ್ತೆ. ಆಗಾಗ ಸ್ನೇಹಿತರ, ಹೆಂಡತಿಯ ಕಾಲೆಳೆಯೋದ್ರಲ್ಲೂ ಇವರು ಎಕ್ಸ್ಪರ್ಟ್. ಇನ್ನು ತತ್ವಜ್ಞಾನದ ಬಗ್ಗೆ ಮಾತಾಡೋಕೆ ಶುರು ಮಾಡಿದ್ರೆ ಎದುರಿದ್ದವರು ಬಾಯಿ ಇದ್ದು ಮೌನವಾಗಿರಬೇಕು. ಏಕೆಂದರೆ ಉಪ್ಪಿ ಕೇಳೋ ಪ್ರಶ್ನೆಗೆ ಆನ್ಸರ್ ಮಾಡೋದು ಅಷ್ಟು ಸುಲಭ ಅಲ್ಲ. ಉಪ್ಪಿ ಬಗ್ಗೆ ಸ್ಯಾಂಡಲ್ವುಡ್ನಲ್ಲಿ ಎಲ್ಲರೂ ಗ್ರೇಟ್ ಅನ್ನೋರೆ. ರಿಷಬ್ ಶೆಟ್ಟಿ ಇರಬಹುದು, ರಕ್ಷಿತ್ ಇರಬಹುದು, ಇತರೆ ಒಂದಿಷ್ಟು ಖ್ಯಾತ ನಟರಿರಬಹುದು. ಅವರು ತಾವು ಇಂದು ಈ ರೀತಿ ಬೆಳೆಯಲು ಕಾರಣ ಉಪೇಂದ್ರ ಅವರ ಸಿನಿಮಾಗಳು. ಅವರ ಸಿನಿಮಾದಿಂದ ಸ್ಫೂರ್ತಿ ಪಡೆದು ತಾವು ಸಿನಿಮಾ ಮಾಡಲು ಸಾಧ್ಯವಾಯಿತು ಅಂತಾರೆ. ಕರ್ನಾಟಕದಲ್ಲಿ ಉಪ್ಪಿ ಗ್ರೇಟ್ನೆಸ್ ಹಲವರಿಗೆ ತಿಳಿದಂತಿಲ್ಲ. ಪಕ್ಕದ ರಾಜ್ಯದವರು ಸಿನಿಮಾ ಪ್ರಮೋಷನ್ಗೆ ಬೆಂಗಳೂರಿಗೆ ಬಂದರೂ ಫಸ್ಟ್ ಹೇಳೋದು ಉಪ್ಪಿ ಬಗ್ಗೆ. ಏಕೆಂದರೆ ಅವರು ಉಪ್ಪಿ ಸಿನಿಮಾ ನೋಡಿ ಬೆಳೆದೋರೆ. ಇತ್ತೀಚೆಗೆ ಬೆಂಗಳೂರಿಗೆ ಬಂದ ಮಹಾರಾಜ ಸಿನಿಮಾ ನಿರ್ದೇಶಕ ನಿತಿಲನ್ ಹಾಗೂ ಆಕ್ಸ್ 100 ಮೂವಿ ಡೈರೆಕ್ಟರ್ ಅಜಯ್ ಭೂಪತಿ ತೆಲುಗು, ತಮಿಳಿನಲ್ಲಿ ಉಪ್ಪಿ ಹವಾ ಹೇಗಿದೆ ಅನ್ನೋದನ್ನ ಸಖತ್ತಾಗಿ ಹೇಳಿದರು. ಸದ್ಯ ಉಪೇಂದ್ರ ಹಾಗೂ ಸುದೀಪ್ ನಡುವೆ ಬಿಗ್ ಬಾಸ್ನಲ್ಲಿ ನಡೆದ ಹಳೆಯ ಮಾತುಕತೆಯೊಂದು ಸಖತ್ ವೈರಲ್ ಆಗ್ತಿದೆ. ಇದರಲ್ಲಿ ಉಪೇಂದ್ರ ಅವರು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ ಮಾತೊಂದನ್ನು ತಗೊಂಡ ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಅವರ ಮಾತಿಗೆ, ಅವರ ಬುದ್ಧಿವಂತಿಕೆಗೆ ನೆಟ್ಟಿಗರು ಮಾತ್ರ ಅಲ್ಲ, ಸುದೀಪ್ ಕೂಡ ಫಿದಾ ಆಗಿದ್ದಾರೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವ ಮಾತು, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮಫಲ ಹೇತುರ್ಭೂರ್ಮಾ ತೇ ಸಂಗೋಸ್ತ್ವ ಕರ್ಮಣಿ ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಮೋಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಅಂದರೆ ನಿನಗೆ ನಿನ್ನ ಕರ್ಮ ಮಾಡುವುದರಲ್ಲಿ ಮಾತ್ರ ಅಧಿಕಾರವಿದೆ, ಅದರ ಫಲದಲ್ಲಿ ಇಲ್ಲ. ಆದ್ದರಿಂದ ಮಾಡಿದ ಕೆಲಸಕ್ಕೆ ಪ್ರತಿಫಲಾಪೇಕ್ಷೆಯಾಗಿ ಫಲಕ್ಕೆ ಕಾರಣ ನೀನೆಂದುಕೊಳ್ಳಬೇಡ ಮತ್ತು ಕರ್ಮ ಮಾಡದೆ ಜೀವಿಸಬೇಕೆಂಬ ಹಂಬಲ ನಿನ್ನಲ್ಲಿ ಹುಟ್ಟದಿರಲಿ. ಹಾಗೆ ಗೆಲುವು ಸೋಲುಗಳಿಗೆ ಕುಂದದೆ ಎರಡನ್ನೂ ಸಮಾನಚಿತ್ತದಿಂದ ಸ್ವೀಕರಿಸುತ್ತ ನಿನ್ನ ಕರ್ತವ್ಯಗಳನ್ನು ಮಾಡು. ಈ ಸಮತ್ವ ಭಾವವೇ ಯೋಗ ಎಂಬ ಅರ್ಥ. ಕೃಷ್ಣನ ಈ ಮಾತು ಉಪೇಂದ್ರ ಅವರಿಗೆ ತಲೆಗೆ ಹುಳಬಿಟ್ಟಂತಾಗಿದೆ. ಕೆಲಸ ಮಾಡೋದೇ ಫಲ ಸಿಗಲಿ ಅಂತ. ಅಂತಾದ್ರಲ್ಲಿ ಫಲದ ಅಪೇಕ್ಷೆಯಿಲ್ಲದೆ ಕೆಲಸ ಮಾಡು ಅಂತಾನಲ್ಲ ಕೃಷ್ಣ ಅನ್ನೋ ಯೋಚನೆ ತೀವ್ರವಾಗಿ ಮನಸ್ಸಿಗೆ ಬಂದಿದೆ. ಕೊಂಚ ಚಿಂತಿಸಿದ ಮೇಲೆ ಕೃಷ್ಣ ಹೀಗೆ ಯಾಕೆ ಹೇಳಿದ ಅನ್ನೋದರ ಮರ್ಮವೂ ತಿಳಿದಿದೆ. ನಾವು ಫಲದ ಬಗ್ಗೆ ಚಿಂತಿಸಿ ಕೆಲಸ ಮಾಡಿದರೆ ಕೆಲಸವನ್ನ ಎಂಜಾಯ್ ಮಾಡಲಾಗೋದಿಲ್ಲ, ಫಲವೂ ಸಿಗಲ್ಲ. ಕೆಲಸವನ್ನಷ್ಟೇ ಶ್ರದ್ಧೆಯಿಂದ ಮಾಡಿದರೆ ಕೆಲಸದ ಖುಷಿ ಸಿಗುತ್ತದೆ. ಫಲ ಬಂದರೆ ಅದು ಬೋನಸ್ಸು, ಬರದಿದ್ದರೆ ಬೇಜಾರಿಲ್ಲ ಅಂತ ಉಪ್ಪಿ ಈ ಮಾತಿನ ಭಾವ ವಿವರಿಸಿದ್ದಾರೆ. ಇದನ್ನು ಕೇಳಿ ಸುದೀಪ್ಗೂ ಅರ್ಥಪೂರ್ಣ ಅನಿಸಿದೆ.
ಉಪ್ಪಿಯ ಬುದ್ಧಿವಂತಿಕೆಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ. ಸದ್ಯ ನಮ್ಮ ಉಪ್ಪಿ ಸಾರ್ಕ್ ಯುಎ ಸಿನಿಮಾ ರಿಲೀಸ್ ಗಡಿಬಿಡಿಯಲ್ಲಿದ್ದಾರೆ. ಇಂಥ ಟೈಮಲ್ಲಿ ಅವರ ಈ ಮಾತು ಸಹಜವಾಗಿಯೇ ಜನರಿಗೆ ವಿವಿಧತೆ ಹೊಳೆಸಿದೆ ಅಂತ ಹೇಳಬಹುದು.